ಚುನಾವಣೆ ವ್ಯತ್ಯಾಸಗಳಾಯ್ತು, ಓಕೆ, ವಿಧಾನಸಭೆ. ಬಟ್ ಲೋಕಸಭೆಗೆ ಬಿ ವಿ ನಾಯಕ್ ಅವ್ರು ಸ್ಪರ್ಧಿಸ್ಬೋದಿತ್ತು. ಟಿಕೆಟ್ ಬಿಜೆಪಿ ಅವರು ಲೋಕಸಭೆಗೂ ಕೊಡಲಿಲ್ಲ. ನಾನು ಬಿ ಜೆ ಪಿಯಲ್ಲಿ ಎಲೆಕ್ಷನ್ ಮಾನವಿ ಚುನಾವಣೆ ಆದಮೇಲೆ ನಾನು ಪತ್ರಿಕಾಗೋಷ್ಠಿ ಇದೇ ಮನೆಯಲ್ಲೇ 2 ಸಲ ಪತ್ರಿಕಾಗೋಷ್ಠಿ ಮಾಡಿ ನಾನು ಚುನಾವಣೆಗೆ ಯಾವುದೋ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೇಳೋದಿಲ್ಲ, ಸ್ಪರ್ಧೆ ಮಾಡೋಕ್ಕೆ ಹೋಗೋದಿಲ್ಲ. ನಾನು ಇದೀಗ ತನ್ನ ಎಲೆಕ್ಷನ್ಗೆ ಎದುರಿಸಿ ನಾನು ಚುನಾವಣೆ ಸೋತಿದ್ದೀನಿ. ಮತ್ತೆ ಎಲೆಕ್ಷನ್ ಪದೇ ಎಲೆಕ್ಷನ್ ಮಾಡೋಂಥ ಶಕ್ತಿ ನನ್ನಲ್ಲಿಲ್ಲ. ನಾನು ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೇಳೋದಿಲ್ಲ ಅಂತ ಹೇಳಿದ್ದೀನಿ ನಾನು ಪ್ರೆಸ್ ಮೀಟಲ್ಲಿ. ಸರ್, ಆದರೆ ಪಕ್ಷದ ನಾಯಕರು, ಉನ್ನತ ನಾಯಕರು ನನಗೆ ನೀವು ಸೂಕ್ತ ಅಭ್ಯರ್ಥಿ ನೀವೇ ತಯಾರಾಗಬೇಕು, ಅದು ಸರ್ವೆ ಎಲ್ಲ ನಿಮ್ಮ ಪರವಾಗಿ ಅದ, ಅದು ಇರುವಂಥ ಹಾಲಿ ಲೋಕಸಭಾ ಸದಸ್ಯರದ ಪರ್ಫಾರ್ಮೆನ್ಸ್ ಸರಿಗಿಲ್ಲ, ಅವ್ರಿಗೆ ಬದಲಾವಣೆ ಮಾಡ್ತೀವಿ, ನೀವು ರೆಡಿ ಆಗಬೇಕು, ನೀವು ಪತ್ರಿಕಾಗೋಷ್ಠಿ ಮಾಡ್ಬೇಕಂತೇಳಿ ಒತ್ತಾಯ ಮಾಡಿದರು. ಬೊಮ್ಮಾಯಿ ಇರ್ಬೋದು, ಭಾಳಷ್ಟು ಜನ ರಾಜ್ಯದ ನಾಯಕರು. ನಾನು ಆವಾಗ ಪ್ರೆಸ್ ಮೀಟ್ ಮಾಡೋಕ್ಕೆ ಹೋಗಿರಲಿಲ್ಲ. ಅದ್ಯಾಗ ಅವ್ರು 3-4 ಸಲ ಒತ್ತಾಯ ಮಾಡಿದರು. ಯಾಕೆ ನೀವು ನಾವೆಲ್ಲ ನಿಮ್ಮನ್ನು ಲೋಕಸಭಾ ಸದಸ್ಯ ಮಾಡಬೇಕು, ನೋಡ್ಬೇಕಂತ ಆಸೆ ಇದೆ, ನೀವೆಲ್ಲ ನಾವು ಅವಕಾಶ ಕೊಡ್ತೀವಿ, ನೀವು ಯಾಕೆ ಅದ್ರ ಬಗ್ಗೆ ನೀವು ಪ್ರೆಸ್ ಮೀಟ್ ಮಾಡ್ತಿಲ್ಲ ಅಂತೇಳಿ ಅವರು ನಮಗೆ ಇದು ಮಾಡಿದಾಗ ಕೊನೆಗಳಿಗೆಲ್ಲ ಮಾಡಿದ್ವಿ ಅಷ್ಟೇ.